ಆಸೆಯೇ ದುಃಖಕ್ಕೆ ಮೂಲ. ಹಾಗೆ ಇಡೀ ಪ್ರಪಂಚಕ್ಕೆ ಜ್ಞಾನವನ್ನು ಕೊಟ್ಟಂತಹ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಗೌತಮ ಬುದ್ಧ. ಈಗ ನಾನಿವತ್ತು ಮಾತಾಡ್ತಿರುವಂತಹ ವಿಚಾರ ಯಾವುದು ಅಂದರೆ, ಗೌತಮ ಬುದ್ಧ ಜನನ ಯಾವ ರೀತಿ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಇಲ್ಲಿ ಶುದ್ಧೋಧನನ ಮಗನೇ ಸಿದ್ಧಾರ್ಥ ಗೌತಮ. ಅವನ ಜನನದ ಹಿನ್ನೆಲೆ ಯಾವ ರೀತಿ ಇದೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ತಾ ಹೋಗೋಣ. ಆಷಾಢ ಮಾಸದ ಒಂದು ವಾರ್ಷಿಕ ನಡು ಬೇಸಿಗೆಯ ಹಬ್ಬವನ್ನು ಆಚರಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಸಾಕ್ಯರ ಸಂಪ್ರದಾಯದ ಪ್ರಕಾರ ಆಷಾಢ ಮಾಸದಲ್ಲಿ ಒಂದು ವಾರ್ಷಿಕ ನಡು ಬೇಸಿಗೆ ಹಬ್ಬವನ್ನು ಆಚರಿಸುವಂತಹ ಸಂಪ್ರದಾಯವನ್ನು ಇವರು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಆಳುವ ರಾಜನ ಕುಟುಂಬವು ಮೊದಲುಗೊಂಡು ದೇಶದ ಶಾಕ್ಯರೆಲ್ಲರೂ ಈ ಹಬ್ಬವನ್ನು ಆಚರಿಸುತ್ತಿರ್ತಾರೆ. ಈ ಹಬ್ಬವನ್ನು 7 ದಿನಗಳ ಕಾಲ ಆಚರಿಸುವುದು ವಾಡಿಕೆಯಾಗಿರುತ್ತೆ. ಒಮ್ಮೆ ಮಹಾಮಾಯೆಯು ಈ ಹಬ್ಬವನ್ನು ಪುಷ್ಪ ಹಾಗೂ ಸುಗಂಧ ದ್ರವ್ಯಗಳನ್ನು ಬಳಸಿ ಮಾದಕ ದ್ರವ್ಯವನ್ನು ಸೇವಿಸದೆ ಅತ್ಯಂತ ಸಂಭ್ರಮ ಮತ್ತು ವೈಭವದಿಂದ ಆಚರಿಸಲು ನಿರ್ಧರಿಸ್ತಾರೆ. ಈ ಹಬ್ಬದ 7ನೇ ದಿನ ಅವಳು ಬೇಗನೆ ಎದ್ದು ಪನ್ನೀರಿನಲ್ಲಿ ಸ್ನಾನ ಮಾಡಿ 4 ಲಕ್ಷದಷ್ಟು ನಾಣ್ಯಗಳನ್ನು ಬಡಬಗ್ಗರಿಗೆ ದಾನ ಮಾಡಿ ಅಮೂಲ್ಯವಾದ ವಜ್ರ ವೈಡೂರ್ಯ ಯುಕ್ತವಾದಂತಹ ಆಭರಣಗಳನ್ನು ತೊಟ್ಟು ಅತ್ಯುತ್ತಮ ಆಹಾರವನ್ನು ಸೇವಿಸಿ ಉಪವಾಸದ ದಿನಗಳ ಪ್ರತಿಜ್ಞಾವಿಧಿಗಳನ್ನು ಈಡೇರಿಸುವ ಹೊಣೆ ಹೊತ್ತರೆ. ಅತ್ಯಂತ ಸುಂದರವಾಗಿ ಅಲಂಕರಿಸಿಕೊಂಡು ರಾಜನ ಶಯ್ಯಾಗೃಹವನ್ನು ನಿದ್ರಿಸುವ ಸಲುವಾಗಿ ಪ್ರವೇಶಿಸ್ತಾಳೆ. ಯಾರು? ಮಾಯಾದೇವಿ. ಈ ರಾತ್ರಿ ಶುದ್ಧೋಧನನ ಮತ್ತು ಮಹಾಮಾಯೆಯರ ಸಂಸರ್ಗದಿಂದಾಗಿ ಮಹಾಮಾಯೆಯು ಗರ್ಭವತಿಯಾಗ್ತಾಳೆ. ರಾಜನ ಸುಪ್ಪತ್ತಿಗೆಯಲ್ಲಿ ಗಾಢ ನಿದ್ರೆಯಲ್ಲಿ ಮಲಗಿದ್ದಾಗ ಅವಳಿಗೊಂದು ಸ್ವಪ್ನವಾಯಿತು. ಏನಂದರೆ, ಮಹಾಮಾಯಿಗೆ ಒಂದು ಸ್ವಪ್ನ ಆಗುತ್ತೆ. ಅದೇನು ಆ ಸ್ವಪ್ನ ಅಂದರೆ, ಗಾಢ ನಿದ್ರೆಯಲ್ಲಿದ್ದಂತಹ ಮಹಾಮಾಯೆಯು ಚತುರ್ಲೋಕದ ರಕ್ಷಕರಾದ ದೇವತೆಗಳು ಅವರನ್ನು ಮೇಲೆತ್ತಿಕೊಂಡು ಹೋಗಿ ಹಿಮಾಲಯ ಪರ್ವತದ ಸಮತಲ ಪ್ರದೇಶದಲ್ಲಿನ ಸಾಲ ವೃಕ್ಷವೊಂದರ ನೆರಳಿನಲ್ಲಿ ಮಲಗಿಸಿ ಪಕ್ಕದಲ್ಲಿ ನಿಂತಿರುವಂತಹ ಕನಸನ್ನು ಕಾಣ್ತಾರೆ. ಹಾಗೆ ಚತುರ್ಲೋಕದ ರಕ್ಷಕರ ಪತ್ನಿಯರು ಅವಳ ಬಳಿ ಬಂದು ಅವಳನ್ನು ಮಾನಸ ಸರೋವರಕ್ಕೆ ಕರೆದೊಯ್ದರು. ಆ ನಿದ್ದೆಯಲ್ಲಿ ಸ್ವಪ್ನದಲ್ಲಿ ಏನು ಮಾಡ್ತಾರೆ, ಅವರಿಗೆ ಕನಸನ್ನು ಕಾಣ್ತಾ ಇರ್ತಾರೆ. ಅಂದರೆ ಮಾನಸ ಸರೋವರಕ್ಕೆ ಕರೆದೊಯ್ತಾರೆ. ಅಲ್ಲಿ ಅವಳಿಗೆ ಸ್ನಾನವನ್ನು ಮಾಡಿಸಿ ಸುಗಂಧ ದ್ರವ್ಯವನ್ನು ಪೂಸಿ ದೇವನೋರ್ವನ ಸಂದರ್ಶನಕ್ಕೆ ಯೋಗ್ಯವಾದ ರೀತಿಯಲ್ಲಿ ಅವಳನ್ನು ಪುಷ್ಪಗಳಿಂದ ಶೃಂಗರಿಸ್ತಾರೆ. ಆಗ ಸುಮೇಧನೊಬ್ಬ ಬೋಧಿಸತ್ವನು ಅಲ್ಲಿ ಪ್ರತ್ಯಕ್ಷನಾಗಿ, ನಾನು ಈ ಭೂಮಿಯಲ್ಲಿ ನನ್ನ ಕೊನೆಯ ಮತ್ತು ಅಂತಿಮ ಜನ್ಮ ತಾಳಲು ನಿರ್ಧರಿಸಿದ್ದೇನೆ. ನೀನು ನನ್ನ ತಾಯಿಯಾಗುವೆಯಾ ಎಂದನು. ಅದಕ್ಕೆ ಮಾಯಾದೇವಿ ಹೇಳ್ತಾರೆ, ನಾನು ಅತ್ಯಂತ ಸಂತೋಷದಿಂದ ಒಪ್ಪುತ್ತೇನೆ ಎಂದು ಹೇಳ್ತಾರೆ. ಅಷ್ಟರಲ್ಲಿ ಮಹಾಮಾಯೆಗೆ ನಿದ್ರೆಯಿಂದ ಎಚ್ಚರವಾಗುತ್ತೆ. ಸೊ ಈ ರೀತಿ ಅವರು ಸ್ವಪ್ನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕನಸನ್ನು ಕಾಣ್ತಾರೆ. ಆ ಮರುದಿನ ಬೆಳಿಗ್ಗೆ ತನಗಾದ ಈ ಸ್ವಪ್ನವನ್ನು ಅವಳು ಶುದ್ಧೋಧನಿಗೆ ಹೇಳ್ತಾಳೆ. ಈ ಸ್ವಪ್ನದ ಅರ್ಥವನ್ನರಿಯದ ಶುದ್ಧೋಧನನು ಭವಿಷ್ಯವಾಣಿಯನ್ನು ವಿವರಿಸಬಲ್ಲ ಪ್ರಸಿದ್ಧರಾದ 8 ಜನ ಬ್ರಾಹ್ಮಣರನ್ನು ಕರೆಸ್ತಾರೆ. ಆಗ ಅವರು ಬ್ರಾಹ್ಮಣರು ರಾಮ, ದಗ, ಲಕ್ಕಣ, ಮಂತಿ, ಯನ್ನ, ಸುಯಮ, ಸುಭೋಗ ಮತ್ತು ಸುದತ್ತ ಎಂಬ 8 ಜನ ಬ್ರಾಹ್ಮಣರನ್ನು ಸೂಕ್ತ ರೀತಿಯಲ್ಲಿ ಸತ್ಕರಿಸಲು ಅವನು ಸಿದ್ಧತೆಯನ್ನು ನಡೆಸ್ಕೋತಾನೆ. ನೆಲವನ್ನು ಪುಷ್ಪಗಳಿಂದ ಅಲಂಕರಿಸಿ ಅವರಿಗಾಗಿ ಉನ್ನತವಾದ ಆಸನಗಳನ್ನು ಸಿದ್ಧಗೊಳಿಸ್ತಾರೆ. ಅವನು ಆ ಬ್ರಾಹ್ಮಣರ ಪಾತ್ರೆಗಳನ್ನು ಚಿನ್ನ ಬೆಳ್ಳಿಗಳಿಂದ ತುಂಬಿಸಿ ಹಾಲು, ತುಪ್ಪ, ಮಧುಪರ್ಕದಿಂದ ಕೂಡಿದ ಸಾಲ್ವನ್ನವನ್ನು ನೀಡಿ ಅವರಿಗೆ ನವವಸ್ತ್ರ, ಕಪಿಲವರ್ಣದ ಹಸುಗಳು ಮುಂತಾದ ಇತರ ಬಹುಮಾನಗಳನ್ನು ಬ್ರಾಹ್ಮಣರಿಗೆ ಕೊಡ್ತಾರೆ. ಬ್ರಾಹ್ಮಣರು ಅದನ್ನು ತೆಗೆದುಕೊಂಡು ತೃಪ್ತಿ ಹೊಂದಿದ ಮೇಲೆ ಶುದ್ಧೋಧನನು ಮಹಾಮಾಯೆಯು ಕಂಡ ಕನಸನ್ನು ಅವರಿಗೆ ವಿವರಿಸ್ತಾರೆ. ಯಾರಿಗೆ? ಬ್ರಾಹ್ಮಣರಿಗೆ ವಿವರಿಸ್ತಾರೆ.
ಅದರ ಅರ್ಥವೇನು ಎಂಬುದನ್ನು ನನಗೆ ತಿಳಿಯಪಡಿಸಬೇಕು ಎಂದು ಬ್ರಾಹ್ಮಣರನ್ನು ಶುದ್ಧೋಧನ ಕೇಳ್ಕೊತಾರೆ. ಆಗ ಬ್ರಾಹ್ಮಣರು ಹೇಳ್ತಾರೆ, ದೊರೆಯೇ, ನೀನು ಗಾಬರಿಯಾಗಬೇಕಾಗಿಲ್ಲ. ನಿನಗೊಬ್ಬ ಮಗ ಹುಟ್ಟುತ್ತಾನೆ. ಅವನು ಗೃಹಸ್ಥನಾದರೆ ಈ ಜಗಕ್ಕೆಲ್ಲ ಚಕ್ರವರ್ತಿಯಾಗುತ್ತಾನೆ. ಅವನೇನಾದರೂ ಗೃಹ ತ್ಯಾಗ ಮಾಡಿ ಅನಿಕೇತನನಾಗಿ ಸನ್ಯಾಸಿಯಾದರೆ ಅವನು ಈ ಜಗತ್ತಿನ ಮಾಯೆಯನ್ನು ನೀಗುವಂತಹ ಬುದ್ಧನಾಗುತ್ತಾನೆ ಎಂದು ಬ್ರಾಹ್ಮಣರು ಹೇಳ್ತಾರೆ ಶುದ್ಧೋಧನೆಗೆ. ಆಗ 10 ತಿಂಗಳ ಕಾಲ ಎಣ್ಣೆ ತುಂಬಿದ ಕೊಡದಂತೆ ಬೋಧಿಸತ್ವನನ್ನು ತನ್ನ ಗರ್ಭದಲ್ಲಿ ಧರಿಸಿದ ಮಹಾಮಾಯೆಯು ಹೆರಿಗೆಯ ಕಾಲ ಸಮೀಪಿಸುತ್ತಿದ್ದಂತೆ ಹೆರಿಗೆಗಾಗಿ ತನ್ನ ತೌರ್ಮನೆಗೆ ಹೋಗಲು ಮಾಯಾದೇವಿ ಬಯಸ್ತಾಳೆ. ಅವಳು ತನ್ನ ಗಂಡನೊಂದಿಗೆ ನಾನು ನನ್ನ ತಂದೆಯ ನಗರವಾದ ದೇವದಾಹಕ್ಕೆ ಹೋಗ ಬಯಸುತ್ತೇನೆ ಎಂದು ಮಾಯಾದೇವಿ ಹೇಳ್ತಾರೆ. ಆಗ ನಿನ್ನ ಬಯಕೆಯಂತೆಯೇ ಆಗಲಿ ಎಂದು ಶುದ್ಧೋಧನ ಹೇಳ್ತಾರೆ ಎಂಬುದಾಗಿ ಚಿನ್ನದ ಪಲ್ಲಕ್ಕಿಯಲ್ಲಿ ಅವರನ್ನು ಕುಳ್ಳಿರಿಸಿ ದೊಡ್ಡ ಪರಿವಾರದೊಂದಿಗೆ ಅವಳ ತಂದೆಯ ಮನೆಗೆ ಕಳಿಸಿಕೊಡ್ತಾರೆ. ದೇವದಾಹಕ್ಕೆ ಹೋಗುವ ದಾರಿಯಲ್ಲಿ ಮಹಾಮಾಯೆಯು ಮನೋಹರವಾದ ಸಾಲ ವೃಕ್ಷಗಳು, ಹೂ ಬಿಡುವ ಹಾಗೂ ಹೂ ಬಿಡದ ಇತರ ವೃಕ್ಷ ಸಮೂಹವನ್ನು ಹಾದು ಹೋಗಬೇಕಾಗಿತ್ತು. ಅದು ಯಾವುದು ಅಂದರೆ ಲುಂಬಿನಿವನ ಎಂದು ಪ್ರಸಿದ್ಧವಾಗಿತ್ತು. ಯಾವುದು ಲುಂಬಿನವನ ಎಂದು ಪ್ರಸಿದ್ಧವಾಗಿತ್ತು. ಪಲ್ಲಕ್ಕಿಯ ಲುಂಬಿನವನದಲ್ಲಿ ಸಾಗು ಹೋಗುತ್ತಿದ್ದಾಗ ಅದು ಸ್ವರ್ಗದ ಚಿತ್ತಲತವನದಂತೆ ಅಥವಾ ಶೂರನಾದ ಮಹಾರಾಜನನ್ನು ಸ್ವಾಗತಿಸಲು ಸಿದ್ಧಗೊಂಡ ಉದ್ಯಾನವನದಂತೆ ಕಾಣುತ್ತಿತ್ತು. ಅಲ್ಲಿಯ ಮರಗಿಡಗಳು ಬುಡದಿಂದ ತುದಿಯವರೆಗೂ ಹೂ ಹಣ್ಣುಗಳಿಂದ ತುಂಬಿಕೊಂಡಿದ್ದವು. ಬಣ್ಣ ಬಣ್ಣದ ಅಸಂಖ್ಯಾತ ದುಂಬಿಗಳು ಚಿತ್ರ ವಿಚಿತ್ರ ಧ್ವನಿಗಳನ್ನು ಹೊರಡಿಸುತ್ತಿದ್ದವು. ವಿವಿಧ ಪಕ್ಷಿ ಸಂಕುಲಗಳು ಸುಮಧುರವಾಗಿ ಹಾಡುತ್ತಿದ್ದವು. ಇದನ್ನು ನೋಡಿದ ಮಾಯಾದೇವಿ, ನಿಸರ್ಗದ ಆ ಸೌಂದರ್ಯವನ್ನು ನೋಡಿದ ಮಾಯೆಯು ಅಲ್ಲಿ ಸ್ವಲ್ಪ ಕಾಲ ತಂಗಿದ್ದು ಕ್ರೀಡೆಯಲ್ಲಿ ತೊಡಗಲು ಬಯಸ್ತಾಳೆ. ಆಗ ಪಲ್ಲಕ್ಕಿಯನ್ನು ಹೊತ್ತ ಹರಿಕಾರರಿಗೆ ಈ ಸಾಲವೃಕ್ಷದ ವನದಲ್ಲಿ ಸ್ವಲ್ಪ ಕಾಲ ನಿಲ್ಲುವಂತೆ ಅಪ್ಪಣೆಯನ್ನು ಮಾಡ್ತಾಳೆ. ಆವಾಗ ಪಲ್ಲಕ್ಕಿಯಿಂದ ಇಳಿದ ಮಹಾಮಾಯೆಯು ಒಂದು ಬೃಹತ್ ಸಾಲವೃಕ್ಷದ ಬುಡದ ಬಳಿ ನಡೆದು ಬರ್ತಾಳೆ. ಆಗ ತಂಗಾಳಿಯ ಮೃದು ಸ್ಪರ್ಶದಿಂದ ಮೇಲೆ ಕೆಳಗೆ ತೂಗಾಡುತ್ತಿದ್ದ ಮರದ ಕೊಂಬೆಗಳನ್ನು ಹಿಡಿದುಕೊಳ್ಳಲು ಬಯಸ್ತಾಳೆ. ಆಗ ಸುಯೋಗದಿಂದ ಕೊಂಬೆಯೊಂದು ಕೈಗೆಟುಕುವಷ್ಟು ಸಮೀಪಕ್ಕೆ ತೂಗಿ ಬಂದಾಗ ತುದಿಗಾಲ ಮೇಲೆ ನಿಂತ ಅವಳು ಆ ಕೊಂಬೆಯನ್ನು ಹಿಡಿತಾಳೆ. ಆವಾಗ ಕೂಡಲೇ ಮೇಲೇರಿದ ಕೊಂಬೆಯೊಂದು ಅವಳು ಮೇಲೇರುತ್ತಾಳೆ. ಅಲುಗಾಟದಿಂದಾಗಿ ಅವಳಿಗೆ ಹೆರಿಗೆಯ ನೋವು ಕಾಣಿಸಿಕೊಳ್ಳುತ್ತೆ. ಯಾರಿಗೆ? ಮಾಯಾದೇವಿಗೆ ಹೆರಿಗೆಯ ನೋವು ಕಾಣಿಸಿಕೊಳ್ಳುತ್ತೆ. ಸಾಲವೃಕ್ಷದ ಕೊಂಬೆಯನ್ನು ಕೈಯಲ್ಲಿ ಹಿಡಿದು ನಿಂತಿದ್ದಾಗಲೇ ಮಹಾಮಾಯೆಗೆ ಗಂಡು ಮಗುವಿನ ಜನನವಾಗುತ್ತೆ. ಹೀಗೆ ಕ್ರಿಸ್ತಪೂರ್ವ 563ನೇ ವರ್ಷದ ವೈಶಾಖ ಪೂರ್ಣಿಮೆಯ ದಿನದಂದು ಈ ರೀತಿ ಆ ಮಗುವಿನ ಜನನವಾಯಿತು ಎಂದು ಹೇಳಲಾಗುತ್ತೆ. ಹೀಗೆ ಶುದ್ಧೋಧನನ ಮತ್ತು ಮಹಾಮಾಯೆಯರ ವಿವಾಹವಾಗಿ ಬಹುಕಾಲ ಕಳೆದಿದ್ದರೂ ಅವರಿಗೆ ಮಕ್ಕಳಾಗಿರಲಿಲ್ಲ. ಕೊನೆಗೆ ಮಗನೊಬ್ಬ ಹುಟ್ಟಿದಾಗ ಸಂಭ್ರಮಗೊಂಡ ಶುದ್ಧೋಧನ ಮತ್ತು ಅವನ ಕುಟುಂಬದವರು ಮಾತ್ರವಲ್ಲದೆ ಶಾಕ್ಯ ವಂಶದವರೆಲ್ಲರೂ ಆ ಮಗುವಿನ ಜನನೋತ್ಸವವನ್ನು ಸಂತೋಷ ಮತ್ತು ಸಂಭ್ರಮಗಳೊಂದಿಗೆ ಆಚರಿಸ್ತಾರೆ. ಆ ಮಗುವಿನ ಜನನವಾದಾಗ ಕಪಿಲ ವಸ್ತುವನ್ನು ಆಳುವ ಸರದಿ ಶುದ್ಧೋಧನನಾಗಿದ್ದರಿಂದ ಅವನನ್ನು ರಾಜನೆಂದೇ ಕರೆಯುತ್ತಿದ್ದರು. ಹಾಗಾಗಿ ಈ ಮಗುವನ್ನು ಸಹಜವಾಗಿಯೇ ರಾಜಕುಮಾರ ಎಂದೇ ಕರೆದರು. ಹೀಗೆ ಮಾಯಾದೇವಿ ಮತ್ತು ಶುದ್ಧೋಧನಿಗೆ ಬುದ್ಧನು ಜನಿಸಿದಂತಹ ದಿನ ಮತ್ತು ಆ ದಿನವನ್ನು ನಾವು ಬುದ್ಧ ಪೂರ್ಣಿಮೆ ಅಂತ ಕರಿತೀವಿ. ಹಾಗೆ ಇಲ್ಲಿ ವೈಶಾಖ ಪೂರ್ಣಿಮೆಯಂದು ಬುದ್ಧ ಜನನವನ್ನು ಮಾಡ್ತಾರೆ. ಹಾಗೆ ಈ ರೀತಿ ಬುದ್ಧನ ಜನನನ ನಾವು ಯಾವ ರೀತಿ ಆಯಿತು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.